ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ಡು ನಾಟ್ ಶೋ ಯುವರ್ ಚೈಲ್ಡ್. ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಬೇಡಿ. ಈಗ ಕುದುರೆ ಗಾಡಿನಲ್ಲಿ ಹೋಗ್ತಾ ಇರ್ತೀವಿ ನಾವೆಲ್ಲರೂ. ಕುದುರೆ ಗಾಡಿನಲ್ಲಿ ಎರಡು ಪಾರ್ಟ್ ಇದೆ, ಒಂದು ಕುದುರೆ ಇನ್ನೊಂದು ಗಾಡಿ ಅಲ್ವಾ. ಒಬ್ಬ ಮಗ ಚಲಾಯಿಸ್ತಾರೆ. ಈಗ ಗಾಡಿ ಬೇಗ ಹೋಗ್ಬೇಕು ಅಂತಂದ್ರೆ ಯಾರು ಹೊಡಿತೀವಿ ನಾವು? ಗಾಡಿಗೆ ಹೊಡಿತೀವ, ಕುದುರೆಗೆ ಹೊಡಿತೀವ? ಕುದುರೆಗೆ ಹೊಡಿತೀವಲ್ವಾ? ಕುದುರೆಗೆ ಹೊಡೆದ್ರೆ ಗಾಡಿ ಹೋಗುತ್ತೆ. ಅದೇ ಥರ ಮಗು ಏನಾದ್ರು ದಡ್ಡದಾಗಿತ್ತು ಅಂದರೆ, ಚೈಲ್ಡ್ ಇಸ್ ನಾಟ್ ಪರ್ಫಾರ್ಮಿಂಗ್ ವೆಲ್, ಸರಿಯಾಗಿ ಓದ್ತಾ ಇಲ್ಲ ಅಥವಾ ಸ್ಲೋ ಲರ್ನರ್ ಆಗಿತ್ತು ಅಂತಂದ್ರೆ ತಾಯಿಂದ್ರು ನಾವೆಲ್ಲ ಪೋಷಕರು ತಪ್ಪು ಏನು ಮಾಡ್ತೀವಿ? ಮಗುವಿಗೆ ಹೊಡಿತೀವೋ ಇಲ್ವೋ? ಹೊಡಿತೀವಲ್ವ ಎಲ್ಲರೂ? ಸೊ ಮಗುವಿನಲ್ಲೂ ಎರಡು ಪಾರ್ಟ್ ಇದೆ ಅಲ್ವಾ? ಮಗುವಿನ ಮನಸ್ಸು, ಮಗುವಿನ ದೇಹ. ನೀವು ಹೊಡೆಯೋದು ಏನಕ್ಕೆ ಹೊಡಿತೀರಾ? ಮಗು ದೇಹಕ್ಕೆ ಹೊಡಿತೀರ. ಮಗು ದೇಹಕ್ಕೆ ಹೊಡೆದ್ರೆ ಮನಸ್ಸಿಗೆ ಏನಾಗುತ್ತೆ? ಅದು ಪ್ರಭಾವ ಬೀರತ್ತ? ಓದಬೇಕು ಅನ್ಸುತ್ತಾ ಮಗುಗೆ? ಕೋಪ ಬರುತ್ತೆ. ನೀನು ಹೊಡಿತೀಯ ಅಲ್ವಾ, ನಾನು ಓದೋದೇ ಇಲ್ಲ. ಅದರಿಂದ ಮಗು ಸುಳ್ಳು ಹೇಳಕ್ಕೆ ಶುರು ಮಾಡುತ್ತೆ. ಸೊ ಯಾವತ್ತೂ ಮನಸ್ಸಿನ ಮಗುವಿನ ಮನಸ್ಸನ್ನ ನೀವು ಅಟ್ಯಾಕ್ ಮಾಡಬೇಕು. ಮಗುವಿನ ಮನಸ್ಸನ್ನ ಹೇಗೆ ನೀವು ಅಟ್ಯಾಕ್ ಮಾಡೋದು? ಈಗಿನ್ನೂ ಸರ್ ಹೇಳಿದ್ರು, ಆನೆ ಚಿತ್ರದ ಬಗ್ಗೆ ಹೇಳಿದ್ರು ಅಲ್ವಾ, ಕೊನೆಯಲ್ಲಿ ಹೇಳಿದ್ರಲ್ಲ ಅವರು. ಈಗ ಆನೆನ ಕತ್ತೆ ಥರ ಬರೆದಿದ್ರು ಪ್ರಶಂಸೆ ಮುಖ್ಯ. ಕತ್ತೆ ಹೌದಪ್ಪ, ಅಪ್ಪ ಅಮ್ಮನಿಗೆ ಪೇಷನ್ಸ್ ಇರಲ್ಲ, ಕತ್ತೆ ಥರ ಬರ್ದಿದ್ಯಾ ಅಂದ್ಬಿಟ್ಟು ಮಗುನ ರಿಜೆಕ್ಟ್ ಮಾಡ್ತಾರೆ. ಆದರೆ ಅದೇ ತಾತ ಆನೆ ಹೌದು, ಆನೆ ಅಲ್ದಿದ್ರು ಕತ್ತೆ ಆಗಿದ್ರು ಅದನ್ನ ತಿದ್ದಿ ಆನೆ ಮಾಡಿ ನೀನು ಇನ್ನೂ ಈ ಥರ ಚೆನ್ನಾಗಿ ಬರೀಬೋದು ಅಂತ ಹೇಳ್ತಾರೆ. ಮನಸ್ಸಿಗೆ ಹೊಡೆಯೋದು ಅಂದ್ರೆ ಇದು. ಮಕ್ಕಳಿಗೆ ಏಕ್ದಮ್ ನೀನು ಗಡ್ಡ 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 ಅಂತ ಇದ್ರೆ ನಿಮ್ಗೇನು ಓದಕ್ಕಾಗಲ್ಲ, ನಿಮ್ಗೇನು ಓದಕ್ಕೆ ಬರೆಯಲ್ಲ ಅಂದ್ರೆ ಆ ಮಗು ಖಂಡಿತ ಮೇಲ್ಬರುತ್ತೆ. ಯಾವತ್ತೂ ಯು ಹ್ಯಾವ್ ಟು ಫಸ್ಟ್ ಆಫ್ ಆಲ್ ಮಕ್ಕಳ ಮುಂದೆ ನಾವು ಹೇಗಿರ್ಬೇಕು